ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ವಾ ವಾ ವಾಹ್, ಎಂಥ ಮ್ಯಾಚ್ ರೀ ಅದು. ಫೈನಲಿ ನಮ್ಮ ಭಾರತದ ಹೆಣ್ಮಕ್ಳು ವರ್ಲ್ಡ್ ಕಪ್ ಟ್ರೋಫಿ ಗೆಲ್ಲೋದ್ರಾಗ ಯಶಸ್ವಿ ಆಗೇ ಬಿಟ್ರು ನೋಡ್ರಿ. ಎರಡು ಸಲ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿರ್ಲಿಲ್ಲ. ಆದ್ರೆ ಈ ಸಲ ಕಡೀಕು ನಮ್ಮ ಟೀಮ್ ಇಂಡಿಯಾ ಕಪ್ ಗೆದ್ದೇ ಬಿಡ್ತು. ಬರೇ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನೋಡಿ ಸಾಕಾಗಿ ಹೋಗಿತ್ತು ನೋಡ್ರಪ್ಪ. ಶಭಾಷ್! ಇತಿಹಾಸದಾಗನೇ ನೆನಪಿಟ್ಕೊಳ್ಬೇಕಾದಂತಹ ದಿನ ಇದು. ಭಾರತೀಯರೆಲ್ಲ ಸಿಕ್ಕಾಪಟ್ಟೆ ಸಂಭ್ರಮಿಸಿದ ದಿನ ಇದು. ಅವತ್ತು ಕಪಿಲ್ ದೇವ್ ಭಾರತದ ಪುರುಷರ ತಂಡಕ್ಕೆ ಕಪ್ ತಂದು ಕೊಟ್ಟಂಗೆ ಈ ಸಲ ಹರ್ಪ್ರೀತ್ ಕೌರ್ ತಮ್ಮ ತಂಡಕ್ಕೆ ತಂದು ಕೊಟ್ರು ನೋಡ್ರಪ್ಪ. ಭಾರಿ ಹಿಗ್ಗಾಯ್ತು. ಮ್ಯಾಚ್ ಎಲ್ಲ ನೀವು ನೋಡಿರ್ತೀರಂತ ತಿಳ್ಕೊತೀನಿ ನಾನು. ಟಾಸ್ ಸೋತು ಬ್ಯಾಟಿಂಗ್ ಶುರು ಮಾಡಿದಂತಹ ಭಾರತ 50 ಓವರ್ನ್ಯಾಗ 297 ರನ್ ಹೊಡೆಯೋದ್ರಾಗ ಅಷ್ಟೇ ಯಶಸ್ವಿ ಆಗ್ಬಿಡುತ್ತೆ. ಭಾರತದ ಪರ ಶಫಾಲಿ ವರ್ಮಾ, ದೀಪ್ತಿ ಶರ್ಮಾ ಭಾರಿ ಚಂದ ಆಡ್ತಾರ ನೋಡ್ರಿ. ಜೊತೆಗೆ ಉಳಿದವ್ರನ್ನು ತಕ್ಕ ಮಟ್ಟಿಗೆ ಆಡಿದ್ರಂತ ಹೇಳಬಹುದು ನೋಡ್ರಿ. ಇನ್ನ 298 ರನ್ಗಳನ್ನ ಚೇಸಿಂಗ್ ಶುರು ಮಾಡಿದಂತಹ ಸೌತ್ ಆಫ್ರಿಕಾಗ ಆಸರೆ ಆಗಿದ್ದಂದ್ರ ಕ್ಯಾಪ್ಟನ್ ನೋಡ್ರಿ ಉಲ್ವಾಫ್. ವಾಹ್, ಏನ್ರಿ ಎಷ್ಟು ಕೂಲ್ ಅಂಡ್ ಕಾಮ್ ಆಗಿ ಆಡದ್ರಂದ್ರ ಒಂದ್ ಹಂತದಾಗ ಭಾರತ ಸೋತೇ ಬಿಡ್ತಂತ ತಿಳ್ಕೊಂಡ್ ಕುಂತ ಬಿಟ್ಟಿದ್ವಿ. ಆದ್ರ ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ ಅದಾರ ನೋಡ್ರಿ, ಬರೇ ಬ್ಯಾಟ್ ಅಷ್ಟೇ ಅಲ್ರಪ್ಪ, ಬಾಲ್ನ್ಯಾಗು ಮ್ಯಾಜಿಕ್ ಮಾಡ್ಬಿಟ್ರು. ಫೈನಲಿ ಭಾರತ 52 ರನ್ಗಳ ಗೆಲುವು ಸಾಧಿಸ್ಬಿಡ್ತು. ಮ್ಯಾನ್ ಆಫ್ ದಿ ಮ್ಯಾಚ್ ಶಫಾಲಿ ವರ್ಮಾಗ್ ಸಿಕ್ಕ್ರ ದೀಪ್ತಿ ಶರ್ಮಾ ಮ್ಯಾನ್ ಆಫ್ ದಿ ಸೀರೀಸ್ ಪಡ್ಕೊಂಡ್ರು. ಇಡೀ ದೇಶ ಸಂಭ್ರಮಿಸ್ತು ನೋಡ್ರಪ್ಪ. ಆದ್ರ ನಮ್ದು ಒಂದ್ ಅದೃಷ್ಟ ಪುಣ್ಯಕ್ಕೆ ಏನಂದ್ರ ಈ ಸಲ ರಾಹುಲ್ ಗಾಂಧಿ ಅವರು ಸಾಕ್ಷಿ ಕೊಡ್ರಿ ಅಂತ ಕೇಳಿಲ್ಲ. ಅಷ್ಟೇ ಅಲ್ಲ, ಭಾರತ 7 ವಿಕೆಟ್ ಯಾಕೆ ಕಳ್ಕೋತು, ಉತ್ತರ ಕೊಡ್ರಿ ಅಂತ ಪ್ರಶ್ನೆ ಮಾಡಿಲ್ಲ ನೋಡ್ರಿ. ಹೇಳಲಿಕ್ಕೆ ಆಗೋದಿಲ್ಲ ಬಿಡ್ರಿ, ಕೇಳಿದ್ರು ಕೇಳ್ಬೋದ್ರಿ ಇಂಥ ಪ್ರಶ್ನೆಗಳನ್ನ. ನಾಳೆ ನಾಡಿದ್ರಾಗ ಯಾರಿಗ್ ಗೊತ್ತು ಅವ್ರ ತಲೆಯಾಗ ಏನೇನು ಓಡ್ತಿರ್ತೈತೆ ಹೇಳಕ್ ಆಗೋದಿಲ್ಲ. ಇನ್ನು ಈ ಟ್ರೋಫಿ ಕಲೆಕ್ಟ್ ಮಾಡೋ ಮುಂದ ಟೀಮ್ ಇಂಡಿಯಾ ಕ್ಯಾಪ್ಟನ್ ಹರ್ಪ್ರೀತ್ ಕೌರ್ ಅವರು ಜೈಶಾ ಅವರ ಕಾಲಿಗೆ ಬಿದ್ದ ನಮಸ್ಕಾರ ಮಾಡ್ಲಿಕ್ಕೆ ಮುಂದಾಗ್ತಾರ. ಆದ್ರ ಜೈಶಾ ಅವರು ಅವರನ್ನ ತಡಿತಾರ, ಅದಕ್ಕೆ ಅವಕಾಶನೇ ಕೊಡುದಿಲ್ಲ. ಅವರೇ ಸ್ವತಃ ತಲೆ ಬಾಗಿ ನಿರಾಕರಿಸಿ ಬಿಡ್ತಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅವ್ರ ಅದೃಷ್ಟ ಚಲೋ ಐತ್ ಬಿಡ್ರಪ್ಪ. ಅಕಸ್ಮಾತ್ ಏನರೇ ಅವರು ನಿರಾಕರಿಸುದ್ರ ಒಳಗೆ ಇವ್ರು ಕಾಲು ಬಿದ್ದು ನಮಸ್ಕಾರ ಮಾಡಿಬಿಟ್ಟಿದ್ರು ಅಂತಂದ್ರ ಈ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ಸುಮ್ಮನೆ ಬಿಟ್ಬಿಡ್ತಿದ್ರೇನ್ರಿ. ಮೊದಲೇ ವಿದೇಶಕ್ಕೆ ಹೋಗಿ ಸಿಖ್ರಿಗೆ ದೇಶದಾಗ ಯಾವ ಹಕ್ಕು ಇಲ್ಲ ಅಂತ ಅನ್ನೋರು ಕೌರ್ ಬೇರೆ ಸಿಖ್ ಸಮುದಾಯದವರು, ಆಮೇಲೆ ಇನ್ನೊಂದು ಕಥೆನೇ ಚಾಲು ಮಾಡ್ಕೊಂಡಿರ್ತಿದ್ರೋ ಏನೋ ನೋಡ್ರಿಪ್ಪ. ಎಂಥ ಅವಸ್ಥೆಗ ನೋಡ್ರಿ, ಎಂತ ಹಣೆ ಬರ ಬದ್ದ ನೋಡ್ರಿ. ನಮ್ದು ಟೀಮ್ ಇಂಡಿಯಾ ಕಪ್ ಗೆದ್ರೂ ಸಂಭ್ರಮಿಸುವುದು ಬಿಟ್ಟು ಇಲ್ಲಿ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಏನೋ ಅಂತ ಚಿಂತೆ ಮಾಡುವಂಗಾಗೈತಿ. ಹಂಗೈತಿ ಅವ್ರ ತಲೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಟ್ಟನ್ಯಾಗ ದೇಶದಾಗ ಈಗ 2 ದೊಡ್ಡ ಸುದ್ದಿ ನೋಡ್ರಿ. ಒಂದು ಭಾರತದ ಮಹಿಳೆಯರು ವಿಶ್ವಕಪ್ ಗೆದ್ದಿದ್ದು, ಇನ್ನೊಂದು ಬಿಹಾರದ ಎಲೆಕ್ಷನ್ ಸುದ್ದಿ. ಬಿಹಾರದಾಗಂತೂ ಮೋದಿಜಿ ಮತ್ತು ಯೋಗಿಜಿ ಭರ್ಜರಿ ಹಾವಳಿ ಇಡ್ಲಿಕ್ಕತ್ತಾರ. ಅಬ್ಬಬ್ಬಾ, ಏನು ಒಂದೊಂದು ಭಾಷಣ ಬೆಂಕಿ ಚಂಡಿದ್ದಂಗ ನೋಡ್ರಿ. भारत आतंकियों को घर में घुसकर मारेगा. हाल में ही ऑपरेशन सिंदूर हुआ. हमने फिर से अपनी गारंटी पूरी करके दिखाई कि नहीं दिखाई? हमारी सेना ने जो कमाल किया उस पर आपको गर्व है कि नहीं है? ऑपरेशन सिंदूर से आपका माथा ऊंचा हुआ कि नहीं? ऑपरेशन सिंदूर से आपका सीना चौड़ा हुआ कि नहीं? साथियों, आपको इतना गर्व हुआ, आपका माथा ऊंचा हुआ, लेकिन देश की सेना की इतनी बड़ी सफलता के बाद भी कांग्रेस आरजेडी को ये बिल्कुल पसंद नहीं आया. अरे साथियों, हालत तो देखो. धमाके पाकिस्तान में हो रहे थे, धमाके पाकिस्तान में हो रहे थे और नींद कांग्रेस के शाही परिवार की उड़ी हुई थी.
आज तक पाकिस्तान और कांग्रेस के नामदार दोनों ही ऑपरेशन सिंदूर के सदमे से बाहर नहीं निकल पाए। ಮೋದಿಜಿ ಕಾಂಗ್ರೆಸ್ ಪಕ್ಷದ ಮಂದಿನ ಜನ್ಮ ಜಾಲಾಡ್ಬಿಟ್ರ ನೋಡ್ರಪ್ಪ. ಅವತ್ತು ಆಪರೇಷನ್ ಸಿಂಧೂರ್ ನಡೆದಾಗ ಪಾಕಿಸ್ತಾನದಾಗ ಉಗ್ರರ ತಾಣಗಳು ನಾಶ ಆದ್ವು, ಬ್ಲಾಸ್ಟ್ ಅಲ್ಲಿ ಆಯ್ತು ಖರೆ, ಆದ್ರೆ ಕಾಂಗ್ರೆಸ್ ಕುಟುಂಬದ ನಿದ್ದಿ ಇಲ್ಲಿ ಹಾಳಾಗಿತ್ತು. ಪಾಕಿಸ್ತಾನ ಮತ್ತೆ ಕಾಂಗ್ರೆಸ್ ಇನ್ನ ಅದರಿಂದ ಚೇತರಿಸಿಕೊಂಡಿಲ್ಲ ಅಂತ ಹೇಳಿ ಸಖತ್ ಪಂಚ್ ಕೊಟ್ಬಿಟ್ರು. ಕರೆಕ್ಟೇ ಹೇಳಾರ್ ಬಿಡ್ರಿ, ಕಾಂಗ್ರೆಸ್ ಮಂದಿ ಇನ್ನ ಅದರಿಂದ ಚೇತರಿಸ್ಕೊಂಡಿಲ್ಲ. ನೋಡ್ರಿ, ತೆಲಂಗಾಣದಾಗ ರೇವಂತ್ ರೆಡ್ಡಿ ಪಾಪ ಆಪರೇಷನ್ ಸಿಂಧೂರ್ನಿಂದ ಬೇಜಾರಾಗಿರೋ ಪಾಕ್ ಪ್ರೇಮಿಗಳಿಗೆ ಹೆಂಗ ಸಮಾಧಾನ ಹೇಳಿಕತ್ತಾರ ಅಂತ ಹೇಳಿ. పక్కన బండి సంజయ్, రెండో పక్కన కిషన్ రెడ్డి కేంద్ర మంత్రులు అయినరు. బుడ్డ పైసైనా తెచ్చిండ్రా వీళ్ళని నేను అడుగుతున్నా. ఎన్నడన్నా కేంద్ర మంత్రిగా కిషన్ రెడ్డి మన గల్లీకి వచ్చిండా? మన సమస్యలు అడిగిండా? మనం ఎట్లున్నారో చూసిండా? ఇవాళ ఉప ఎన్నికలు రాగానే ఇవాళ మా అభ్యర్థిని గెలిపించండి, కార్పెట్ బాంబింగ్ చేస్తారంట. సిగ్గుండాలన్నాయా? పాకిస్తాన్ వాడు ముడ్డి మీద అంతే ఆడ పోయి బాంబులు అయ్యావు కానీ జూబ్లీ హిల్స్ వచ్చి బీజేపీ వాళ్ళు కార్పెట్ బాంబింగ్ చేస్తారంట. మీ బాబు జాగీరా బీజేపీ వాళ్ళది ఇది. ఎవరు ಸರಿಯಾಗಿ ಕೇಳಿಸ್ಕೊಳ್ರಪ್ಪ, ಕಾಂಗ್ರೆಸ್ ಸಿಎಂ ಹೇಳ್ತಾರ ಪಾಕಿಸ್ತಾನ ಭಾರತದ ಸೈನಿಕರನ್ನು ಹೊಡೆದು ಕಳಿಸ್ತಂತ. ಯಾರ್ರೀ ಅದು? ಇವ್ರದ್ದು ಬ್ಲಡ್ನ್ಯಾಗ RSS ಐತೆ ಅಂತೆಲ್ಲ ಹೇಳದವ್ರು ಯಾರವ್ರು? ಅಲ್ಲ, ಯಾವಾಗ ಇವ್ರು ಪಾಕಿಸ್ತಾನನ ಹೊಗಳಿದ್ರು ತಿಳ್ಕೊಂಡ್ಬಿಡ್ರಿ ನೀವು, ಇದು ಕಾಂಗ್ರೆಸ್ ಬ್ಲಡ್ ಡೇ ಅಂತ ಫಿಕ್ಸ್ ಆಯ್ತಂತ ತಿಳ್ಕೊಡ್ರಿ ನೀವು, ಅದ್ರಾಗ ಏನ್ ಡೌಟೇ ಇಲ್ಲ. ಇನ್ನೊಂದು ಕಡೆ ಯೋಗಿಜಿ ಅಂತೂ ಬಿಹಾರದಾಗ ಫುಲ್ ಅಗ್ರೆಸಿವ್ ಮೂಡ್ನ್ಯಾಗ ಅದಾರ ನೋಡ್ರಿ. ಪಪ್ಪು, ಟಪ್ಪು, ಅಪ್ಪು ಅನ್ನೋ 3 ಮಂಗ್ಯಗಳ ಕತಿ ಹೇಳ್ತಾರ. ಭಾರಿ ಚಂದ ಇತ್ರಿ ಸ್ಟೋರಿ, ಕೇಳಿಸ್ಕೊಳ್ರಿ ಒಂದ್ಸಲ. आपने गांधी जी के 3 बंदरों के बारे में सुना होगा। गांधी जी के 3 बंदर थे। गांधी जी ने तो उनको उपदेश दिया था, बुरा मत देखो, बुरा मत सुनो और बुरा मत बोलो। लेकिन आज इंडी गठबंधन के 3 और बंदर आ गए। ये 3 बंदर पप्पू, टप्पू और अप्पू के नाम पर पप्पू, टप्पू और अप्पू के नाम पर पप्पू सच बोल नहीं सकता, अच्छा बोल नहीं सकता, टप्पू अच्छा देख नहीं सकता और अप्पू सच सुन नहीं सकता। इन लोगों को एनडीए सरकार के द्वारा किए गए विकास दिखाई नहीं दे रहे, उसकी खुशबू इनको सुनाई नहीं दे रहा है, दिखाई नहीं दे रहा है। ये उसके बारे में बोल नहीं सकते, सुन नहीं सकते, देख नहीं सकते और इसीलिए तो दुष्प्रचार कर रहे हैं। आपने देखा होगा कांग्रेस के नेता राहुल जी जब भी कहीं जाते हैं भारत के खिलाफ बोलते हैं, भारत के खिलाफ बोलते हैं, भारत को अपमानित करते हैं, विदेशी आक्रांताओं को महिमा मंडित करते हैं। और ये सभी, ये जो 3 इंडी गठबंधन के 3 बंदरों की जोड़ी है, बहनों और भाइयों, ये 3 बंदरों की जोड़ी ये बिहार में खानदानी माफियाज को गले लगा करके अपना शागिर्द बना करके बिहार की सुरक्षा में सेंध लगाने का काम कर रहे हैं। बिहार की सुरक्षा, घुसपैठियों को बिहार की धरती में घुसा करके बिहार की सुरक्षा में सेंध लगाना। ಈ ಗಾಂಧೀಜಿದು 3 ಮಂಗ್ಯಗಳಿದ್ವು ಗೊತ್ತಲ್ಲ. ಒಂದು ಕೆಟ್ಟದ್ದನ್ನ ನೋಡಲ್ಲ, ಇನ್ನೊಂದು ಕೆಟ್ಟದ್ದನ್ನ ಕೇಳಲ್ಲ, ಮತ್ತೊಂದು ಕೆಟ್ಟದ್ದನ್ನ ಮಾತಾಡೋದಿಲ್ಲ. ಇದು ಎಲ್ಲರಿಗೂ ಗೊತ್ತೈತಿ ಬಿಡ್ರಿ. ಹಂಗೆ ಇಲ್ಲಿನೂ 3 ಮಂಗ್ಯಗಳು ಅದಾವಂತ. ಒಂದು ಪಪ್ಪು, ಇನ್ನೊಂದು ಟಪ್ಪು, ಮತ್ತೊಂದು ಅಪ್ಪು. ಈ ಮಂಗ್ಯಗಳು ಹೆಂಗಂತಂದ್ರ, ಪಪ್ಪು ಅನ್ನೋ ಮಂಗ್ಯ ಐತಲ್ಲ ಸತ್ಯವನ್ನ ಮಾತಾಡೋದಿಲ್ಲ, ಈ ಟಪ್ಪು ಅನ್ನೋ ಮಂಗ್ಯ ಐತಲ್ಲ ಒಳ್ಳೇದನ್ನ ನೋಡುವುದಿಲ್ಲ,
ಅಪ್ಪು ಅನ್ನೋದೈತ್ಲ ಮಂಗ್ಯ, ಇದು ಸತ್ಯವನ್ನ ಕೇಳಿಸ್ಕೊಳ್ಳೋದಿಲ್ಲ. ಹಂಗಂದ್ರ ಈ ಅಪ್ಪು, ಟಪ್ಪು ಮತ್ತು ಪಪ್ಪು 3 ಮಂಗ್ಯಗಳು ಯಾವುವು ಅಂತ ಹೇಳಿ ನಾ ಬಾಯ್ ಬಿಟ್ಟು ಹೇಳಿಕ್ ಹೋಗುದಿಲ್ಲ. ನೀವೇ ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಒಟ್ಟನ್ಯಾಗ ಬಿಹಾರದಾಗ ಚುನಾವಣೆ ಕಾವು ಏರ್ಲಿಕ್ಕತ್ತದ. NDA ಅಂತೂ ಟಾಪ್ ಗೇರ್ನ್ಯಾಗ ಸ್ಪೀಡ್ ಆಗಿ ಹೊಂಟದ, ಓಡ್ಲಿಕ್ಕತ್ತದ ಮಸ್ತಾಗಿ. ಆದ್ರ ರಾಹುಲ್ ಗಾಂಧಿ ಅವರು ಮಾತ್ರ ಹಾರಿ ಗುಂಡಿಗೆ ಬೀಳ್ಲಿಕ್ಕತ್ತಾರ. ಮತ್ತೇನ್ರಿ ಹಿಂಗ ಪ್ರಚಾರ ಮಾಡಿದ್ರೆ ಯಾರು ಓಟ್ ಹಾಕ್ತಾರ ಹೇಳ್ರಿ? ಅದೇನ ಮೀನ್ ಹಿಡಿಯೋದಂತ. ಅಲ್ಲ, ಮೀನೇ ಹಿಡಿಬೇಕು ಅಂತಿದ್ರ ಅಧಿಕಾರ ಯಾಕೆ ಬೇಕ್ರಿ ಇವ್ರಿಗೆ? ಸುಮ್ಮನ ಒಂದ್ ಬೋಟ್ ತಗೊಂಡು ಮೀನ್ ಹಿಡಿಯೋ ಕೆಲಸ ಶುರು ಹಚ್ಕೊಂಡ್ರ ಸಾಕಲ್ಲೇನು? ಪಾಪ ಸುಮ್ನೆ ಅವ್ರ ಅವ್ವ ಅಪ್ಪ ಕೂಡಿಟ್ಟ ರೊಕ್ಕನ ಎಲೆಕ್ಷನ್ನಿಗೆ ಕಳೀಲಿಕ್ಕ ಬೇಕಾ ಇದೆಲ್ಲ? ಅಲ್ರಿ ರಾಹುಲ್ ಗಾಂಧಿ ಅವ್ರೆ, ಎಲೆಕ್ಷನ್ ಅಂತ ಅಂದ ಕೂಡ್ಲೆ ಡ್ರಾಮಾ ಬೇಕಾದ್ರೂ ಮಾಡ್ತಾರ ಅಂತ ಹೇಳಿ ಮೋದಿಜಿಗೆ ಹೇಳಿಕತ್ತಿರಲ್ಲ. ಇವತ್ತು ನಿಮ್ಮ ಆಕ್ಟಿಂಗ್ ನೋಡಿದ್ರ ನಿಮಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಂತ ಅನ್ಸ್ಲಿಕ್ಕತ್ತದ್ರಪ್ಪ. ಹೌದಿಲ್ ಹೇಳ್ರಿ? ಇನ್ನು ಇನ್ನೊಂದು ಕಡೆ ನಿಮ್ಮ ಸಹೋದರಿ ಅದಾರಲ್ಲ, ತಕ್ಕ ಸಹೋದರಿ ನೋಡ್ರಿ, 2025 ಬಗ್ಗೆ ಮಾತಾಡ್ರಿ ಅಂದ್ರ 2050 ಕತೆ ಹೇಳ್ತಾರ ಇವ್ರು. आपने देखी है वो या तो 20 साल आगे की बातें करेंगे, भविष्य की लंबी बात कि भाई 2050 में हम ऐसा करेंगे, 2050 में हम ऐसा करेंगे, 2050. ಅಯ್ಯೋ ಮೇಡಮ್, ಅಲ್ಲಿ ತನಕ ನಾವು ನೀವು ಬದುಕಿರ್ತೀವೋ ಇಲ್ಲೋ ಯಾರಿಗ್ ಗೊತ್ತು? ಈಗಿನ ವಿಷಯ ಮಾತಾಡ್ರಪ್ಪ ದಯವಿಟ್ಟು. ಹಿಂಗೆಲ್ಲ ಆಡಿದ್ರ ಮಂದಿ ಅದ್ ಹೆಂಗ ಓಟ್ ಹಾಕ್ತಾರ ಹೇಳ್ರಿ? ತೀರಾ ವಿಚಿತ್ರಪ್ಪ. ಹಿಂಗೆಲ್ಲ ಆಟ ಆಡ್ಕೊಂಡು ಕಡಿಕ್ ಏನ್ ಹೇಳುದು? EVM ಹ್ಯಾಕ್ ಅನ್ನೋದು, ಓಟ್ ಚೋರಿ ಅನ್ನೋದು ಸರಿ ಹೋಯ್ತು ಬಿಡ್ರಿ. ಮೋದಿಜಿ ಖರೆ ಓಟ್ ಚೋರಿ ಮಾಡೋದು ಹಿಂಗ ನೋಡ್ರಿ. ಅರ್ಥ ಆಯ್ತಾ? ಸುಮ್ನೆ ಹೋಗಿ ಮೀನ್ ಹಿಡಿದ್ರೆ ಮಂದಿ ಓಟ್ ಹಾಕೋದಿಲ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದೆರಡು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.